ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬಂತ ಬಿರಿಯಾನಿ ಬಡ್ಸಮ್ಮ ಚಂದನ, ತುಂಬ ಹಸಿವಾಗ್ತಿದೆ ಅಂತಾನೆ ಮುತ್ತು. ಅಣ್ಣ ತಗೊಳ್ಳಿ ಅಂತ ಕೊಡ್ತಾಳೆ ಚಂದನ. ಎಲ್ಲರೂ ಶಾಕ್ನಿಂದ ಮುತ್ತನ್ನೇ ನೋಡ್ತಿರ್ತಾರೆ. ಯಾಕೆ ಎಲ್ಲರೂ ಹಾಗೆ ಕೂತಿದ್ದೀರಾ, ಊಟ ಮಾಡಿ ಹಾಕ್ಕೊಳ್ಳಿ ಅಂತಾನೆ ಮುತ್ತು. ಎಲ್ಲರೂ ಹಾಕ್ಕೊಂಡು ಊಟ ತಿಂತ ಮುತ್ತನ್ನೇ ನೋಡ್ತಾರೆ. ಅಣ್ಣ, ಇವತ್ತು ನಡೆದಿದ್ರ ಬಗ್ಗೆ ನಿನ್ನ ಮನಸ್ಸಲ್ಲಿ ಬೇಸರ ಏನೂ ಇಲ್ಲ ಅಲ್ವಾ, ಅಥವಾ ಬೇಜಾರಿದ್ರೂ ನಮ್ಮ ಮುಂದೆ ತೋರಿಸ್ಕೋಬಾರ್ದು ಅಂತ ಈ ರೀತಿ ನಗ್ನಗ್ತಾ ಇದೆಯಾ ಅಂತಾನೆ ಹರಿ. ಜೀವನದಲ್ಲಿ ಏನು ನಡಿಬೇಕು ಅಂತಿರುತ್ತೋ ಅದನ್ನು ಯಾರಿಂದನೂ ತಪ್ಸೋಕ್ಕಾಗಲ್ಲ, ಹಾಗೆ ಏನು ನಡಿಬಾರ್ದು ಅಂತ ಇರುತ್ತೋ ಅದನ್ನು ಯಾರೂ ನಡ್ಸೋಕ್ಕೂ ಆಗಲ್ಲ. ಹಾಗೆ ಏನಾದರೂ ನಮ್ಮ ಕೈ ತಪ್ಪಿ ಹೋಗ್ತಿದೆ ಅಂದರೆ ಅದಕ್ಕಿಂತ ಒಳ್ಳೆಯದೇನೋ ನಮ್ಮ ಕೈ ಸೇರ್ತಿದೆ ಅಂತಲೇ ಅರ್ಥ. ಊಟ ಮಾಡಿ ಅಂತಾನೆ ಮುತ್ತು. ಎಲ್ಲರೂ ಮುಖ ನೋಡ್ಕೊತಾರೆ. ಮುತ್ತು ಊಟ ಮಾಡ್ತಾ ಮಹಿಮನೆ ನೆನೆಸ್ಕೊಂಡು ಅವಳು ನಾಚ್ಕೊಂಡಿದ್ದನ್ನು ನೆನಪು ಮಾಡಿಕೊಂಡು ನಗ್ತಾ ಇರ್ತಾನೆ. ಎಲ್ಲರೂ ಅವನೇ ಆಶ್ಚರ್ಯದಿಂದ ನೋಡ್ತಾರೆ. ಎಲ್ಲರೂ ಊಟ ಮಾಡಿ ಕೈ ತೊಳ್ಕೊಂಡು ಬರ್ತಾರೆ. ಅಣ್ಣ, ಬಿರಿಯಾನಿ ಮಾತ್ರ ಸಖತ್ತಾಗಿತ್ತಲ್ವಾ ಅಂತಾನೆ ಮಹಿ. ಹಾಂ ಬಹುತ್ ಅಚ್ಚ ಅಂತಾನೆ ಮುತ್ತು. ಅಣ್ಣ ಏನಂದೆ ಈಗ ನೀನು ಅಂತಾನೆ ಹರಿ. ಬಿರಿಯಾನಿ ಚೆನ್ನಾಗಿತ್ತು ಅಂದೆ ಅಂತಾನೆ ಮುತ್ತು. ಹಿಂದಿಲಿ ಏನೋ ಹೇಳ್ದಿಯಲ್ಲ, ಏನು ಅಂತಾನೆ ಹರಿ. ಹಿಂದಿಲ ತಮಾಷೆ ಮಾಡಬೇಡ ಹೋಗೋ ಅಂತಾನೆ ಮುತ್ತು. ಅಣ್ಣ, ಹೋಗಿ ನೀವು ರೆಸ್ಟ್ ಮಾಡಿ ಅಣ್ಣ ಅಂತಾಳೆ ಚಂದನ. ಟೀಕೆ ಅಂತಾನೆ ಮುತ್ತು. ಅಣ್ಣ, ಈಗೇನಂದೆ ಅಂತಾನೆ ಹರಿ. ಇನ್ನೇನು ಅಂದೆ, ಟೀಕ್ ಅಂತ ನಾನು ಮಲ್ಕೋತೀನಿ ಅಂತ ಮುತ್ತು ಹೋಗ್ತಾನೆ. ಇದೇನಣ್ಣ, ಅಣ್ಣನ ಸಾಫ್ಟ್ವೇರು ಸಡನ್ನಾಗಿ ಹಿಂದಿಗೆ ಶಿಫ್ಟ್ ಆಗಿಬಿಟ್ಟಿದೆ ಅಂತಾನೆ ಮುಯಿ. ಅದು ಮುಯಿ, ಅಣ್ಣ ಯಾವಾಗಲೂ ಅಮಿತ್ ಬಾಯ್ ಜೊತೆ ಇರ್ತಾನಲ್ವಾ, ಅದಕ್ಕೆ ಹಿಂದಿ ಬಳಸ್ತಿರ್ಬೋದೇನೋ ಅಂತಾನೆ ಕಂಟಿ. ಅಣ್ಣ, ಅಮಿತ್ ಬಾಯ್ ಜೊತೆ ಸುಮಾರು ದಿನದಿಂದ ಕೆಲಸ ಮಾಡ್ತಿದ್ದಾನೆ. ಹಿಂದೆ ಯಾವತ್ತೂ ಈ ರೀತಿ ಹಿಂದಿ ಮಾತಾಡಿರಲಿಲ್ಲ. ಇವಾಗ ಹಿಂದಿ ಮಾತಾಡ್ತಿದ್ದಾನೆ ಅಂದರೆ ಏನೋ ಇದೆ ಅಂತಾನೆ ಹರಿ. ಈಚೆ ನಟರಾಜ ರೇಡಿಯೋದಲ್ಲಿ ಸಾಂಗ್ ಕೇಳ್ತಾ ಕೂತಿರ್ತಾರೆ. ಆಗ ಮುತ್ತು ಬಂದು, ಅಪ್ಪ ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ತೀಯಾ ಅಂತಾನೆ. ಏನು ಮುತ್ತು ಅಂತಾರೆ ನಟರಾಜ. ಊಟ ಮಾಡಿದ್ದೇನಪ್ಪ ಅಂತಾನೆ ಮುತ್ತು. ಇದನ್ನು ಕೇಳೋದಕ್ಕೆ ಸೌಂಡ್ ಕಡಿಮೆ ಮಾಡು ಅಂದ. ಸರಿ, ಯಾಕೋ ನೀನಿನ್ನು ಮಲಗಿಲ್ಲ ಅಂತಾರೆ ನಟರಾಜ. ನೀನು ಊಟ ಮಾಡ್ದ ಇಲ್ವಾ ಅಂತ ಕೇಳೋಕೆ ಬಂದೆ ಅಂತಾನೆ ಮುತ್ತು. ಅಯ್ಯೋ, ಒಂದಿನ ನಾನು ಊಟ ಮಾಡಲಿಲ್ಲ ಅಂದರೆ ಈ ನಟರಾಜ ಏನು ತಲೆ ಸುತ್ತಿ ಬೀಳೋದಿಲ್ಲ. ಇನ್ 1971 ಐ ಥಿಂಕ್ ಐ ಆಮ್ ಇನ್ ಒರಿಸ್ಸಾ. ಐ ಆಮ್ ಡ್ರೈವಿಂಗ್ ಇನ್ 24 ವೀಲರ್ಸ್ ಟ್ರಕ್. ಆ ಟೈಮಲ್ಲಿ ಎಷ್ಟೋ ದಿನ ಊಟ ಇಲ್ಲ, ಏನಿಲ್ಲ, ಬರೀ ನೀರು ಕುಡ್ಕೊಂಡೇ ಇದ್ದೆ. ಇದೆಲ್ಲ ನನಗೆ ಕಾಮನ್ ಅಂತಾರೆ ನಟರಾಜ. ಒಂದು ನಿಮಿಷ ಇರಿ ಬಂದೆ ಅಂತ ಮುತ್ತು ಒಳಗೆ ಹೋಗಿ ತಟ್ಟೆಯಲ್ಲಿ ಊಟ ತಂದು ಕೊಡ್ತಾನೆ. ನೀನು ಊಟ ಮಾಡಿದ್ಯಾ ಅಂತಾರೆ ನಟರಾಜ. ಅಲ್ಲೇ ಆಚೆ ಮುತ್ತು ಕೂತ್ಕೋತಾನೆ. ಏನು ಮುತ್ತು, ನಿನ್ನ ಎಂಗೇಜ್ಮೆಂಟ್ ನಿಂತೋಯ್ತು ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ಯೇನಪ್ಪ. ಒಂದು ವಿಷಯ ಗೊತ್ತಾ ನಿನಗೆ, ಆ ದೇವರಿಗೆ ಯಾವಾಗ ಕೊಡಬೇಕು, ಏನು ಕೊಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ನಿನಗೆ ಸೇರಬೇಕಾಗಿತ್ತು ಯಾವತ್ತಿದ್ರೂ ನಿನ್ನ ಹತ್ರ ಬಂದೇ ಬರುತ್ತೆ. ಇವತ್ತು ನೋಡು, ನನ್ನ ಪಾಡಿಗೆ ನಾನು ಎಣ್ಣೆ ಹಾಕ್ತಾಯಿದ್ದೆ, ನೀನು ಅನ್ನ ತಂದುಕೊಟ್ಟೆ. ಈ ಅನ್ನದಲ್ಲಿ ನನ್ನ ಹೆಸರು ಬರೆದಿದೆ, ಅದಕ್ಕೆ ಊಟ ಮಾಡ್ತಿದ್ದೀನಿ. ಲೋ ಮುತ್ತು, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಕಣೋ. ಅದೇನೋ ಹೇಳ್ತಾರಲ್ಲ, ಊಟ ಏನು ಉರ್ದುನಲ್ಲಿ ಶಾಹಿರಿನೋ ಗಾದೆನೋ, ದಾನೆ ದಾನೆ ಪೆಹ್ಲೆ ಕಾ ಹೇ ಖಾನೆ ವಾಲಾ ಕಾ ನಾಮ್, ಅಂದರೆ ತಿನ್ನೋ ಪ್ರತಿ ಕಾಳಿನ ಮೇಲೇನೂ ತಿನ್ನೋನ ಹೆಸರು ಬರೆದಿರುತ್ತೆ ಅಂತ. ಹಾಗೇ ನಿನ್ನ ಜೀವನದಲ್ಲಿ ಯಾರು ಬರಬೇಕು ಅಂತ ಬರೆದಿರುತ್ತೋ ಅವ್ರು ಖಂಡಿತ ಬಂದೇ ಬರ್ತಾರೆ ಅಂತಾರೆ ನಟರಾಜ. ಆಗ ಮುತ್ತುಗೆ ಮನೆದೇವರಿಗೆ ಹೋದಾಗ ಮಹಿಮಾ ತನ್ನ ಹಣೆಗೆ ಕುಂಕುಮ ಇಟ್ಟಿದ್ದು ನೆನಪಾಗತ್ತೆ. ಹಾಗೇ ನಗ್ತಾನೆ. ಇವನೇನು ಒಬ್ಬೊಬ್ಬನೇ ನಗ್ತವನೆ, ನಾನು ಹೇಳಿದ್ದನ್ನು ಕೇಳಿ ಇವನಿಗೆ ಅಷ್ಟೊಂದು ಖುಷಿಯಾಗೋಯ್ತಾ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು, ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು, ಎಂದಿಗೂ ನೀನು ಹೀಗೆ ಇರುವೆ ಅಂತ ನಗ್ತಾನೆ ನಟರಾಜ. ಈಚೆ ಚಂದನ ರೂಮಲ್ಲಿ ಆಚೆ ಈಚೆ ತಿರುಗ್ತಾ ಮುತ್ತು ಅಣ್ಣ ತುಂಬ ಖುಷಿಯಾಗಿದ್ದಾರೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಯಾರಾದರೂ ಮದುವೆ ನಿಂತೋದ್ರೆ ಬೇಜಾರು ಮಾಡ್ಕೋತಾರೆ, ಆದರೆ ಇವ್ರು ನೋಡಿದರೆ ಸಂತೋಷವಾಗೇ ಇದ್ದಾರಲ್ಲ, ಏನಿರ್ಬೋದು ಗೊತ್ತು ಮಾಡ್ಕೋಬೇಕು ಅಂತ ಡೋರ್ನ ಓಪನ್ ಮಾಡಿ ಹರಿ ಅಂತ ನಿಧಾನಕ್ಕೆ ಕರಿತಾಳೆ. ಬನ್ನಿ ಇಲ್ಲಿ ಅಂತಾಳೆ. ನಾನಾ ಅಂತಾನೆ ಹರಿ. ನೀವೇ ಬನ್ನಿ ಇಲ್ಲಿ ಅಂತಾಳೆ ಚಂದನ. ಮೇಡಮ್, ನನ್ನ ರೂಮಿಗೆ ಈ ವಯಸ್ಸಲ್ಲಿ ಕರೀತಿದ್ದಾರೆ ಹರಿ. ನಿನಗೆ ಲಾಟ್ರಿ ಹೊಡೆದಂಗೆ ಕಾಣಿಸ್ತಿದ್ಯಲ್ಲೋ ಅಂತ ಯೋಚನೆ ಮಾಡ್ತಾನೆ. ಬನ್ನಿ ಅಂತಾಳೆ ಚಂದನ. ಹರಿ ತಲೆ ಬಚ್ಕೊಂಡು, ಏನು ವಿಷಯ ಮೇಡಮ್ ಅಂತಾನೆ. ಒಳಗೆ ಬನ್ನಿ ಅಂತಾಳೆ ಚಂದನ. ಒಳಗಡೆ ಬರಬೇಕಾ ಅಂತಾನೆ ಹರಿ. ಒಳಗಡೆ ಬಂದು ಬಾಗಿಲು ಹಾಕಿ ಅಂತಾಳೆ ಚಂದನ. ಬಾಗಿಲು ಹಾಕಬೇಕಾ ಅಂತ ಹರಿ ಖುಷಿಯಿಂದ ಡೋರ್ ಹಾಕ್ತಾನೆ. ಬೋಲ್ಟ್ ಹಾಕಿ ಹರಿ ಅಂತಾಳೆ ಚಂದನ. ಬೋಲ್ಟ್ ಹಾಕಬೇಕಾ ಅಂತಾನೆ ಹರಿ. ಬೋಲ್ಟ್ ಹಾಕಿ ಬನ್ನಿ ಅಂತಾಳೆ ಚಂದನ. ಮೇಡಮ್, ಬಾಗಿಲು ಬೋಲ್ಟು 2 ಹಾಕಿದ್ದೀನಿ ಅಂತಾನೆ ಹರಿ.
ಮಹಿ ಕಂಠಿ ಎಲ್ಲಿದ್ದಾರೆ, ಒಳಗಡೆ ಏನಾದರೂ ಶಬ್ದ ಆದರೆ ಅವರಿಗೆ ಕೇಳಿಸಲ್ಲ ಅಲ್ವಾ ಅಂತಾಳೆ ಚಂದನ. ಏನೂ ಕೇಳಿಸಲ್ಲ ಮೇಡಮ್ ಅಂತಾನೆ ಹರಿ. ಹರಿ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಮಾತಾಡಬೇಕು ಅಂತಾಳೆ ಚಂದನ. ಲವ್ ಯು ಅಂತ ಹೇಳೋಗ್ತಾನೆ. ಆಮೇಲೆ ಮುತ್ತು ಒಂದು ಮುತ್ತಿನಂಥ ಮಾತು ಅಂತ ಯೋಚನೆ ಮಾಡಿ ಹೇಳಿ ಮೇಡಮ್ ಅಂತಾನೆ ಹರಿ. ಮುತ್ತು ಅಣ್ಣನ ಬಗ್ಗೆ ಮಾತಾಡಬೇಕು ಅಂತಾಳೆ ಚಂದನ. ಮುತ್ತು ಅಣ್ಣನ ಬಗ್ಗೆನಾ ಅಂತ ಹರಿ ಉದಾಸನದಿಂದ ಕೇಳ್ತಾನೆ. ಹೌದು ಹರಿಯವರೇ, ಇವತ್ತು ಊಟ ಮಾಡುವಾಗ ಮುತ್ತು ಅಣ್ಣನ ಬಿಹೇವಿಯರ್ ಹೇಗಿತ್ತು ಅಂತ ನೀವು ನೋಡಿದ್ರಿ ಅಲ್ವಾ. ಅವರೇನೋ ಖುಷಿಯಾಗಿದ್ದಾರೆ, ಯಾವುದೋ ಲೋಕದಲ್ಲಿ ಇರೋ ಥರ. ಹರಿ ಇದರಲ್ಲಿ ಏನೋ ವಿಷಯ ಇದೆ, ಆದರೆ ಏನು ಅಂತ ಗೊತ್ತಾಗ್ತಿಲ್ಲ. ಏನಕ್ಕೂ ನಾವು ಹುಷಾರಾಗಿರಬೇಕು. ಇವತ್ತು ನೀವು ಅಣ್ಣನ ಕೇರ್ ಮಾಡಬೇಕು. ಅಂದರೆ ನೀವು ರಾತ್ರಿ ಎಲ್ಲ ಎಚ್ಚರ ಆಗಿದ್ದು ಅಣ್ಣ ಮನೆ ಬಿಟ್ಟು ಹೋಗದೇ ಇರೋ ತರಹ ಅವರನ್ನು ಕಾವಲು ಕಾಯಬೇಕು ಅಂತಾಳೆ ಚಂದನ. ನಾನಾ ಅಂತಾನೆ ಹರಿ. ಹೌದು ಹರಿಯವರೇ, ಇವಾಗಿನ ಅವರ ಬಿಹೇವಿಯರ್ಗೆ ಏನು ಕಾರಣ ಅಂತಲೇ ಗೊತ್ತಾಗ್ತಿಲ್ಲ. ಮದುವೆ ನಿಂತು ಹೋಗಿರೋ ಬೇಜಾರಿಗೆ ನಮ್ಗೆ ಯಾರಿಗೂ ಅನುಮಾನ ಬರದೇ ಇರೋ ತರಹ ನಡ್ಕೊಂಡು ಮನೆ ಬಿಟ್ಟು ಹೋಗೋ ಪ್ಲ್ಯಾನ್ ಮಾಡಿದರೆ ಈ ಥರ ಚಾನ್ಸ್ ಇದ್ದರೂ ಇರ್ಬೋದು ಅಲ್ವಾ. ಸೊ ನೀವು ರಾತ್ರಿ ಎಲ್ಲ ಅವ್ರ ಪಕ್ಕನೇ ಇದ್ದು ಅವರನ್ನು ಕಾಯಬೇಕು. ಕಾಯ್ತೀರಾ ಅಲ್ವಾ ಅಂತಾಳೆ ಚಂದನ. ಹ್ಞೂ ಅಂತಾನೆ ಹರಿ. ಸರಿ ಹೋಗಿ ಎಚ್ಚರವಾಗಿ ಗುಡ್ ನೈಟ್ ಅಂತ ಹಳೆ ಚಂದನ. ಹರಿ ಬೇಜಾರಿಂದ ನೋಡ್ತಾನೆ. ನಿಂತೇ ಇದ್ದೀರಲ್ಲ ಹರಿ, ಹೋಗಿ ಅಂತಾಳೆ ಚಂದನ. ಹಾಂ ಅಂತ ಹರಿ ಬರ್ತಾನೆ. ಈಚೆ ಮುತ್ತು ಮನೆಯೊಳಗೆ ಬರ್ತಾನೆ. ಮುತ್ತುಜಿ ಅಂತ ಮೈಮ ಕರೆದ ಹಾಗೆ ತಿರುಗಿ ನೋಡ್ತಾನೆ. ಅಯ್ಯೋ ಇದೇನು ನನ್ನ ಭ್ರಮೆನ, ಯಾಕೆ ಹೀಗಾಗ್ತಿದೆ, ಕನಸೋ ನನಸೋ ಒಂದು ಗೊತ್ತಾಗ್ತಿಲ್ವಲ್ಲ ಅಂತ. ಆಗ ಹರಿ ಚಂದನ ಎಲ್ಲ ನಾನು ಹಿಂದಿಲಿ ಮಾತಾಡಿದೆ ಅಂತ ಹೇಳಿದರು. ಈಗ ನೋಡಿದರೆ ಮಹಿಮಾ ಕಾಣಿಸ್ತಿದ್ದಾರೆ. ಒಂದು ಸಲ ಚೆಕ್ ಮಾಡೋಣ ಅಂತ ಕೈಗೆ ಚಿಟ್ಕೊಂಡು ಇದು ಕನಸಲ್ಲ ಅನ್ನುವಾಗ ನಟರಾಜ ಏನೋ ಮುತ್ತು ನನ್ನನ್ನು ಹಂಗೆ ನೋಡ್ತೀಯಲ್ಲ, ನಿನ್ನ ಕಣ್ಣಿಗೆ ನಾನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ದೀನಾ ಅಂತಾರೆ. ಅಲ್ಲಪ್ಪ ನೀವ್ಯಾಕೆ ಊಟ ಮಾಡೋದು ಬಿಟ್ಟು ಎದ್ದು ಬನ್ನಿರಿ ಅಂತಾರೆ ಮುತ್ತು. ನೀನು ನನ್ನ ಪದೇ ಪದೇ ನೋಡ್ತಿದ್ಯಲ್ಲ, ನೀನೇನಾದರೂ ಹೇಳ್ತೀನೋ ಅಂತ ಎದ್ದು ಬಂದೆ ಅಂತಾರೆ ನಟರಾಜ. ಏನಿಲ್ಲಪ್ಪ ಏನಿಲ್ಲ, ಊಟ ಮಾಡಿ ಹೋಗು ನೀನು ಅಂತ ಮುತ್ತು ಒಳಗಡೆ ಹೋಗ್ತಾನೆ. ಹುಚ್ಚು ಹುಡುಗರು ಸುಮ್ಮನೆ ನಗ್ತಾರೆ. ಅಯ್ಯೋ ಈ ಕಣ್ಣಾರೆ ಇನ್ನೇನೇನು ನೋಡಬೇಕು ಅಂತ ನಟರಾಜ ಹೇಳ್ತಾರೆ. ಈಚೆ ಹರಿ ಚಾಪಿ ಮೇಲೆ ಬಂದು ಕೂತ್ಕೊಂಡು ನಮ್ಮದು ಮೇಡಮ್ ಸ್ಟ್ರಿಕ್ಟು, ಒಂದು ಕೆಲಸ ಹೇಳಿದ್ದಾರೆ ಅದನ್ನು ಚಾಚು ತಪ್ಪದೆ ಪಾಲಿಸಬೇಕು ಅಂತ ಫೋನ್ ನೋಡ್ತಿರ್ತಾನೆ. ಆಗ ಕಂಠಿ ಎಚ್ಚರಾಗಿ ಹರಿನೇ ನೋಡ್ತಾ ನಿನ್ನ ತಲೆಯಲ್ಲಿ ಏನೋ ಇಟ್ಕೊಂಡಿದ್ಯಾ ಅಂತಾನೆ. ಯಾಕೋ ಅಂತಾನೆ ಹರಿ. ಅಣ್ಣ ಮಲಗಿಲ್ವೇನೋ ಅಲ್ಲಿ, ಇಷ್ಟು ಸೌಂಡ್ ಕೊಟ್ಕೊಂಡು ನೋಡ್ತಿದ್ಯಲ್ಲ, ನಿನ್ನ ಫೋನ್ ಬಿಸಾಡಬೇಕು ಅನ್ನಿಸ್ತಿದೆ ಅಂತಾನೆ ಕಂಠಿ. ಅಣ್ಣ ಇಷ್ಟು ಬೇಗ ಮಲ್ಕೊಂಡ್ಬಿಟ್ನಾ ಅಂತಾನೆ ಹರಿ. ಕಾಣಿಸ್ತಿಲ್ವಾ ಅಲ್ಲಿ ನೋಡು ಅಂತಾನೆ ಕಂಠಿ. ಕಂಠಿ ಅಣ್ಣನ್ನ ಈ ವಿಚಾರದಲ್ಲಿ ನಂಬೋಕ್ಕಾಗಲ್ಲ ಕಣೋ, ಅವತ್ತು ಇದೇ ಥರ ನಿದ್ರೆ ಬಂದಿರೋ ಥರ ನಾಟಕ ಮಾಡಿ ಮನೆ ಬಿಟ್ಟು ಓಡಿ ಹೋಗಿದ್ದಿಲ್ವಾ ಅಂತಾನೆ ಹರಿ. ಅದು ನಿಜನೇ ಸರಿ, ಈಗೇನು ಹೇಳಬೇಕು ಅಂತಿದ್ಯಾ ಹೇಳು, ನನಗೆ ನಿದ್ದೆ ಬರ್ತಿದೆ ಅಂತಾನೆ ಕಂಠಿ. ನಿದ್ದೆ ಬರ್ತಿದ್ಯಾ, ಆ ನಿದ್ದೆ ಈಗ ಹಿಂಗೆ ರಿವರ್ಸ್ ಗೇರ್ ಹಾಕ್ಕೊಂಡು ಹೋಗುತ್ತೆ ನೋಡ್ತಿರು ಅಂತ ಮೈನ ಎದ್ದೇಳಿಸ್ತೀನಿ ಅಂತಾನೆ ಹರಿ. ಬೇಡ ಹರಿ ಅಂತಾನೆ ಕಂಠಿ. ಜೋರಾಗಿ ನಿದ್ದೆ ಮಾಡಿದವರನ್ನು ಒಂದೇ ಸಲ ಜೋರಾಗಿ ಎಬ್ಬಿಸ್ಬಾರ್ದು, ನಿಧಾನಕ್ಕೆ ಎಬ್ಬಿಸ್ಬೇಕು ಅಂತ ಕಿವಿಗೆ ಕಡ್ಡಿನ ಹಾಕ್ತಾನೆ. ನಂತರ ಮೂಗಿಗೆ ಹಾಕ್ತಾನೆ. ಆಗ ಮೈ ಎದ್ದು ಕೂತ್ಕೊಂಡು ನಿಮಗೆ ಮಲ್ಕೊಳ್ಳೋಕ್ಕಾಗಲ್ವಾ ಅಂತ ಕೂಗ್ತಾನೆ. ನಿನ್ನ ಹತ್ರ ಮಾತಾಡಬೇಕು ಬಾ ಅಂತಾನೆ ಹರಿ. ನಾನು ಬರಲ್ಲ, ನಾನು ಮಲ್ಕೋಬೇಕು, ನೀವಿಬ್ಬರು ಮಲ್ಕೊಳ್ಳಿ ಅಂತಾನೆ ಮೈ. ಬಾರು ಅಂತ ಮೈನ ಇಬ್ಬರು ಎತ್ಕೊಂಡು ಬಂದು ಸರಿಯಾಗಿ ಕೇಳಿಸ್ಕೊ, ಆವತ್ತು ನಾವೆಲ್ಲ ಮಲಗಿದ್ದಾಗ ಅಣ್ಣ ನಮ್ಮೆಲ್ಲರ ಕಣ್ಣ ತಪ್ಪಿಸಿ ಮನೆ ಬಿಟ್ಟು ಹೋಗಿದ್ದ. ಇವತ್ತು ಹಾಗೆ ಆಗೋಕ್ಕೆ ಬಿಡಬಾರ್ದು. ನಾವೆಲ್ಲರೂ ನಿದ್ದೆ ಮಾಡದೆ ಎದ್ದಿದ್ದು ಇವೆಲ್ಲರೂ ಅಣ್ಣಂಗೆ ಕಾವಲು ಕಾಯಬೇಕು ಆಯಿತಾ ಅಂತಾನೆ ಹರಿ. ಹೌದಣ್ಣ, ಅಣ್ಣ ಏನಾದರೂ ಮನೆ ಬಿಟ್ಟು ಹೋಗೋ ಪ್ಲ್ಯಾನ್ ಹಾಕ್ಕೊಂಡಿದ್ರೆ ನಾವು ಎದ್ದಿರೋದನ್ನು ನೋಡಿ ಹಾಗೆ ಮಲ್ಕೊಂಡ್ಬಿಡಬೇಕು. ಇವತ್ತು ಅಣ್ಣಂಗೆ ನಮ್ಮದೇ ಟೈಟ್ ಸೆಕ್ಯೂರಿಟಿ, ಓಕೆ ಅಂತಾನೆ ಮೈ. ಓಕೆ ಅಂತಾರೆ ಕಂಠಿ ಹರಿ. ಈಚೆ ಮಹಿಮಾ ಮುತ್ಕೊಟ್ಟಿರೋ ಟವಲನ್ನು ಹಿಡ್ಕೊಂಡು ಅವನ್ನ ಕನಸು ಕಾಣ್ತಾ ಇರ್ತಾಳೆ. ಆಗ ಅಮಿತ್ ಬಂದು ಮಹಿಮಾ ಅಂತ ಕರೀತಾ ಮೈನ ಮುಡ್ತಾನೆ. ಹಾಂ ಅಂತ ದಿಗ್ಲಿನಿಂದ ನೋಡ್ತಾಳೆ ಮಹಿಮಾ. ಕ್ಯಾ ಕರೆ ಅಂತಾನೆ ಅಮಿತ್. ಕುಚ್ಚು ನಹಿ ಭಯ್ಯ, ಕುಚ್ಚು ನಹಿ ಅಂತಾಳೆ ಮಹಿಮಾ. ಮುತ್ತು ಭಯ್ಯಗೆ ನಿನ್ನ ಜೊತೆ ಶಾದಿ ಆಗೋಕ್ಕೆ ಇಷ್ಟನಾ ಅಂತ ಕೇಳಿದೆ. ನಿನಗೆ ಇಷ್ಟನಾ ಇಲ್ವಾ ಅಂತ ಒಂದು ಮಾತು ಕೇಳಲಿಲ್ಲ. ಈಗ ಹೇಳು, ನಿನಗೆ ಮುತ್ತು ಭಯ್ಯ ಜೊತೆ ಶಾದಿ ಆಗೋಕ್ಕೆ ಇಷ್ಟನಾ ಅಂತಾನೆ ಅಮಿತ್. ಆಗ ಮಹಿಮಾ ನಾಚ್ಕೋತಾಳೆ. ಮಹಿಮಾ ಆಪ್ ಬೋಲೋ, ಮುತ್ತು ಭಯ್ಯ ಜೊತೆ ಶಾದಿ ಆಗೋಕ್ಕೆ ಇಷ್ಟನಾ ಅಂತಾನೆ ಅಮಿತ್. ಆಗ ಮಹಿಮಾ ನಾಚ್ಕೋತಾ ತಲೆ ಅಲ್ಲಾಡಿಸ್ತಾಳೆ. ವಾವ್, ನಾಚಿಕೆ ಅಂದರೆ ಮುತ್ತು ಬಾಯಿ ಜೊತೆ ಮದುವೆ ಆಗೋಕ್ಕೆ ಇಷ್ಟ ಅಂತಾಯಿತು ಅಂತಾನೆ अमित। भैया मुत्तू जी जैसे इंसान को कौन पसंद नहीं करेगा, वो लाखों में एक है। ये किसी लड़की के लिए भी सौभाग्य के बात है अंताಳೆ महिमा। निज महिमा निज अंताने अमित। ಆದರೆ ಮುತ್ತುಜಿನೇ
ಕುಚ್ ಬಿ ನಹಿ ಕಹ ಅಂತಾಳೆ ಮಹಿಮಾ ನೀನೇನು ಟೆನ್ಷನ್ ಮಾಡ್ಕೋಬೇಡ. ಮುತ್ತು ಭಯ್ಯ ಎಂಥವ್ರು ಅಂತ ನನಗೆ ಚೆನ್ನಾಗುತ್ತೋ. ಅವ್ರು ಹೋಗಿ ಅವ್ರ ಮನೆಯವ್ರ ಜೊತೆ ಮಾತಾಡ್ತಾರೆ, ಯಾರನ್ನಾದರೂ ಕಳಿಸ್ತಾರೆ, ಅವ್ರು ಬಂದು ನಿನ್ನ ಜೊತೆ ಮಾತಾಡ್ತಾರೆ. ಆರಾಮ್ಸೆ ಅಂತಾನೆ ಅಮಿತ್. ಟೀಕೆ ಭಯ್ಯ ಅಂತಾಳೆ ಮಹಿಮಾ. ಈಚೆ ಕಂಟಿ ಪ್ಲ್ಯಾನ್ ಏನೋ ಓಕೆ ಹರಿ, ಆದರೆ ನಾವು ರಾತ್ರಿಯೆಲ್ಲ ನಿದ್ದೆ ಕಟ್ಕೊಂಡು ಅಣ್ಣನ ಕಾಯಬೇಕಾ ಅಂತಾನೆ. ನೋ ಕಾವಲು ಕಾಯಬೇಕು, ನಿದ್ದೆನೂ ಮಾಡಬೇಕು, ಆ ಥರ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತಾನೆ ಹರಿ. ಏನಣ್ಣ ಅದು ಅಂತಾನೆ ಮಹಿ. ಒಬ್ಬೊಬ್ಬರು 2 ಅವರ್ ಎದ್ದಿದ್ದು ಅಣ್ಣನ ಕಾವಲು ಕಾಯೋಣ, ಆ ಟೈಮಲ್ಲಿ ಉಳಿದವರೆಲ್ಲ ಮಲಗಿರಲಿ ಅಂತಾನೆ ಹರಿ. ಸೂಪರ್ ಪ್ಲ್ಯಾನ್ ಅಣ್ಣ, ನಮ್ಮ 3 ಜನರಲ್ಲಿ ನೀನೇ ದೊಡ್ಡವನು. ಫಸ್ಟ್ 2 ಅವರ್ಸ್ ನೀನು ಎಬ್ದಿರು, ನಿನಗೆ ನಿದ್ದೆ ಬಂತ ಆಮೇಲೆ ಕಂಟಿ ನೆಬ್ಸು. ಆಮೇಲೆ ಕಂಟಿ ಅಣ್ಣ 2 ಅವರ್ ಎದ್ದಿರ್ತಾನೆ, ಆಮೇಲೆ ಅವನಿಗೂ ನಿದ್ದೆ ಬಂತ ನನ್ನ ಎಬ್ಬಿಸ್ತಾನೆ. ಏನಂತೀ ಅಣ್ಣ ಅಂತಾನೆ ಮೈ ಹೇಳಿದ ಹಾಗೆ ಮಾಡೋಣ ಅಂತಾನೆ ಕಂಟಿ. ಇವಾಗ ಎದ್ದಿರೋದು ದೊಡ್ಡ ವಿಷಯ ಅಲ್ಲ ಕಣೋ, ಆದರೆ 1.5-2 ಗಂಟೆ ಹಾಗೆ ನಿದ್ರೆ ಬೇಡ ಅಂದರೂ ಬೇಕು ಅಂತ ಬರ್ತಾ ಇರುತ್ತೆ. ನಾನು ಡ್ರೈವರ್, ನನ್ನ ಪ್ರೊಫೆಷನಲ್ಲಿ ಯಾವಾಗಲೂ ನಿದ್ದೆ ಮಾಡಿರ್ತೀವಿ, ಯಾವಾಗ ಎದ್ದಿರ್ತೀವಿ ಅನ್ನೋದು ಗೊತ್ತಾಗಲ್ಲ. ಸೊ ಹಾಗಾಗಿ ಅದೆಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೋತೀನಿ. ಆದರೆ ನೀವಿಬ್ಬರು ಪಾಪ ನಿದ್ದೆ ತಡೆದು ಅಭ್ಯಾಸ ಇಲ್ಲ, ಅದಕ್ಕೆ ಕಂಟಿ ಈಗಿಂದ ಕರೆಕ್ಟ್ 2 ಅವರ್ಸ್ ನೀನು ಎದ್ದಿರು. 2 ಅವರ್ಸ್ ಆದಮೇಲೆ ಹರಿ ಅನ್ನು ಎದ್ಬಿಡ್ತೀನಿ ಅಂತಾನೆ ಹರಿ. ಪಕ್ಕನಾ ಅಂತಾನೆ ಕಂಟಿ. ಪಕ್ಕ ಅಂತಾನೆ ಹರಿ. ಕರೆಕ್ಟ್ 1:15ಗೆ ನಿನ್ನ ಅಲ್ರಾಮ್ ಇಟ್ಕೊಂಡು ನೀನು ಎದ್ದೇಳಿಸ್ತೀನಿ ಅಂತಾನೆ ಕಂಟಿ. ನೀನು ಚಿಕ್ಕವನು, ನಿದ್ದೆ ಜಾಸ್ತಿ, ಆದರೆ ಎಬ್ಬಿಸಿದಾಗ ಎದ್ದೇಳಬೇಕು, ಇಲ್ಲಾಂದರೆ ತಣ್ಣೀರು ಸ್ನಾನ ಮಾಡಿಸ್ತೀನಿ ಅಂತಾನೆ ಹರಿ. ಸರಿ ಅಂತ 3 ಜನ ಈಚೆ ಬರ್ತಾರೆ. ಹರಿ ಮಲ್ಕೋತಾರೆ, ಕಂಟಿ ಕೂತಿರ್ತಾನೆ. ಈ ಹಾಳಾದ ನಿದ್ದೆ ಬೇಡ ಅಂದರೂ ಬೇಕು ಅಂತ ಬರುತ್ತೆ, ಹಿಂಗಪ್ಪ ಅವಾಯ್ಡ್ ಮಾಡೋದು ಅಂತಾನೆ ಕಂಟಿ. ಈಚೆ ಹರಿ ಅಮಿತ್ ಮನೆಗೆ ಬರ್ತಾನೆ. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು ಅಂತಾನೆ ಹರಿ. ಅದೇನು ಅಂತ ಹೇಳಿ ಭಯ್ಯ ಅಂತಾನೆ ಅಮಿತ್. ಅವತ್ತು ನೀವು ಮತ್ತು ಮುತ್ತು ಅಣ್ಣ ನಮ್ಮ ಮನೆಯಿಂದ ಬಂದ್ರಲ್ಲ, ಎಲ್ಲಿ ಹೋದ್ರಿ ಅಂತಾನೆ ಹರಿ. ನಮ್ಮ ಮನೆಗೆ ಬಂದ್ವಿ ಅಂತಾನೆ ಅಮಿತ್. ಸರಿ, ಮನೆಗೆ ಬಂದಮೇಲೆ ಅಂತಾನೆ ಹರಿ. ಆಗ ನಡೆದಿರೋದನ್ನೆಲ್ಲ ಅಮಿತ್ ಹರಿಗೆ ಹೇಳ್ತಾನೆ. ಆಗ ಹರಿ ಸೀದಾ ಮನೆಗೆ ಬಂದು, ಎಲ್ಲರೂ ಕೇಳಿಸ್ಕೊಳ್ಳಿ, ಒಂದು ಖುಷಿ ವಿಚಾರ ಇದೆ. ಕಂಟಿ ನೀನು ಹೇಳ್ತಿದ್ಯಲ್ಲ ಅಣ್ಣ ಅದು ಯಾವ ಮರದ ಕೆಳಗೆ ಕೂತ್ಕೊಂಡು ಬಂದನೋ ಅವತ್ತು ಅಂತ, ಇದು ಮರದ ಮಹಿಮೆ ಅಲ್ಲ ಕಣೋ, ಮಹಿಮೆ. ಅರ್ಥ ಆಗಿಲ್ವಾ? ಅಮಿತ್ ಬಾಯಿ ಮುತ್ತು ಅಣ್ಣಂಗೆ ಅವ್ರ ತಂಗಿ ಮಹಿಮನ ಮದುವೆ ಮಾಡ್ಕೋತೀಯಾ ಅಂತ ಕೇಳಿದ್ರಂತೆ ಅಂತಾನೆ ಹರಿ. ಆಗೆಲ್ಲರೂ ಖುಷಿಯಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.